ಮೂಡಲಕೆರೆನ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ಹಾಲು ಉತ್ಪಾದಕರ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ತಿಮ್ಮರಾಜು ಅವರೇ, ಈ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದುವು ಆಗಿರ್ತಕ್ಕಂಥ ನಮ್ಮ ಅಚ್ಚುಮೆಚ್ಚಿನ ನಾಯಕರು, ನಮ್ಮ ಕೋಚಮೂಲಿನ ಮಾಜಿ ಅಧ್ಯಕ್ಷರು, ಹಾಲಿ ನಿರ್ದೇಶಕರು, ನನ್ನ ಹಿತೈಷಿಗಳು ಆಗಿರ್ತಕ್ಕಂಥ ನಾಗರಾಜಣ್ಣವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ನನ್ನ ಸನ್ಮಿತ್ರರು, ಸಮಾಜ ಸೇವಕರು, ಈ ಭಾಗದ ಮುಖಂಡರು ಆಗಿರ್ತಕ್ಕಂಥ ಗೊಲ್ಲಳ್ಳಿ ಪ್ರಭಾಕರ್ ಅವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ನನ್ನ ಜೊತೆಗೆ ತಾಲೂಕ್ ಪಂಚಾಯತಿ ಸದಸ್ಯರಾಗಿದ್ದಂಥ ನಮ್ಮ ಬ್ಯಾಟ್ನವರು ಸೀನಣ್ಣವರೇ, ನಮ್ಮ ಈ ಊರಿನ ಮುಖಂಡರಾಗಿರ್ತಕ್ಕಂಥ ನಮ್ಮ ವರ್ಧನ್ನವರೇ, ನಮ್ಮ ಗೋಪಾಲಣ್ಣವರೇ, ನಮ್ಮ ಕಿರಣ್ ಸಾಹೇಬ್ರೆ ಮತ್ತು ವೇದಿಕೆ ಹಿಂದೆ ಇರ್ತಕ್ಕಂಥ ಎಲ್ಲ ಅಧ್ಯಕ್ಷರುಗಳೇ, ವೇದಿಕೆ ಒಂದು ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ತಾಯಂದ್ರೆ, ಅಣ್ಣ ತಮ್ಮಂದರೆ, ಅಕ್ಕ ತಂಗಿಯರೇ, ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದವರೇ, ಈಗಷ್ಟೇ ನಮ್ಮ ಗೋಪಾಲಣ್ಣವರು, ನಮ್ಮ ಪ್ರಭಾಕರ್ ಅವರು ಬಹಳ ಸಂಕ್ಷಿಪ್ತವಾಗಿ ಮಾತಾಡಿದ್ದಾರೆ. ಬಹುಶಃ ಹಿಂದೆ ಕೂಡ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿ ಬಂದಿದ್ದೆ ನಾನು ನಾಗರಾಜಣ್ಣವ್ರ ಜೊತೆ. ನಾನು ಪೆದ್ದೂರ ಬಗ್ಗೆ ಭಾಳಷ್ಟು ಒಂದು 4-6 ಕಡೆ ಹೇಳಿಕೊಂಡೆ. ಡೈರಿ ಎಷ್ಟು ಸುಸಜ್ಜಿತವಾಗಿದೆ, ಕಟ್ಟಡ ಎಷ್ಟು ಸುಸಜ್ಜಿತವಾಗಿ ಕಟ್ಕೊಂಡಿದ್ದಾರೆ, ಒಂದು ದೊಡ್ಡ ಮೀಟಿಂಗ್ ಹಾಲನ್ನು ಕಟ್ಕೊಂಡಿರ್ತಕ್ಕಂಥದ್ದು, ನಿಜವಾಗ್ಲೂ ಕೂಡ ಅದೊಂದು ಮಾದರಿಯ ಒಂದು ಡೈರಿ. ಅಲ್ಲಿ ಒಂದು ಸಲ ಹೋಗಿ ನೋಡಿ ಅಂತ ಕೂಡ ಭಾಳಷ್ಟು ಕೂಡ ನಾನು ಪ್ರಸ್ತಾವನೆ ಮಾಡಿದೆ. ಈಗ ಇಲ್ಲಿ ಕೂಡ ಬಂದಾಗ ನನಗೆ ತುಂಬ ಸಂತೋಷ ಆಯಿತು. ಇದು ಒಂದು ಡೈರಿ ಒಂದು ಎತ್ತರಕ್ಕೆ ಬೆಳಿಬೇಕಾದ್ರೆ ಅದಕ್ಕಷ್ಟೇ ಅದು ಬೆಳೆಯೋದಿಲ್ಲ. ಆ ಊರಿನ ಜನರ ಒಂದು ಶ್ರಮ, ಆ ಊರಿನಲ್ಲಿರ್ತಕ್ಕಂಥ ಒಂದು ಒಗ್ಗಟ್ಟು, ಇವೆಲ್ಲವೂ ಕೂಡ ಒಂದು ಡೈರಿ ಬೆಳೆಯೋದಕ್ಕೆ ಅದು ಕಾರಣ ಆಗ್ತದೆ. ಅಂಥ ಒಗ್ಗಟ್ಟು, ಐಕ್ಯತೆ ಬಹುಶಃ ಈ ಪೆದ್ದೂರಲ್ಲಿ ಇದೆ ಅಂತ ನಾನು ಆತ್ಮಸಾಕ್ಷಿಯಾಗಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಇವತ್ತು ತಾಯಂದರು ಕೂಡ ಕೂತಿದ್ದಾರೆ. ಅವ್ರು ನೋಡಿದಾಗಲೂ ಕೂಡ ನನಗೆ ಅನಿಸ್ತದೆ, ಅರೆ ಈ ಒಂದು ಹಾಲು ಉತ್ಪಾದಕರ ಸಂಘದ ಬಗ್ಗೆ ಎಷ್ಟು ಕಾಳಜಿ ಇದೆ ಅವ್ರಿಗೆ, ಊರಿನ ಬಗ್ಗೆ ಎಷ್ಟು ಕಾಳಜಿ ಇದೆ. ನಿಜವಾಗ್ಲೂ ಕೂಡ ನಾವೆಲ್ಲರೂ ಕೂಡ ಅದು ಗಮನಿಸಬೇಕಾಗಿರ್ತಕ್ಕಂಥ ಒಂದು ವಿಚಾರಗಳು. ಈ ಸಂದರ್ಭದಲ್ಲಿ ಬಹಳ ಚಿಕ್ಕ ವಯಸ್ಸಲ್ಲಿ ಅಧ್ಯಕ್ಷರಾಗಿದ್ದಾರೆ ಇಂಥ ಒಂದು ದೊಡ್ಡ ಸಂಘಕ್ಕೆ ನಮ್ಮ ತಿಮ್ಮರಾಜು. ಈ ತಿಮ್ಮರಾಜು ಅವರು ಕೂಡ ನಾನು ಒಂದು ಕಿವಿ ಮಾತನ್ನ ಒಬ್ಬ ಸಹೋದರನಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಹುಶಃ ಈ ಗ್ರಾಮದ ಬಹುತೇಕ ಹಿರಿಯರು ಇಲ್ಲಿ ಕೂತಿದ್ದಾರೆ. ಇಷ್ಟೆಲ್ಲ ಹಿರಿಯರಿದ್ರು ಕೂಡ ಕಿರಿಯ ವಯಸ್ಸಿನಲ್ಲಿ ನಿಮಗೊಂದು ಅಧಿಕಾರ ಕೊಟ್ಟಿದ್ದಾರೆ, ಅಧ್ಯಕ್ಷರ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ. ನಾನು ನಿಮಗೆ ಕಿವಿ ಮಾತು ಹೇಳ್ತಕ್ಕಂಥದ್ದು, ಅಧಿಕಾರ ಅನ್ನೋದು ಅದು ದೈವ ಇಚ್ಛೆ, ದೇವರು ಕೊಡ್ತಕ್ಕಂಥದ್ದು. ಅಂದರೆ ಜನರ ಮೂಲಕ ದೇವರು ನಿಮಗೆ ಆಶೀರ್ವಾದ ಮಾಡ್ತಕ್ಕಂಥದ್ದು. ಚಿಕ್ಕ ವಯಸ್ಸಿನಲ್ಲಿ ಅಧಿಕಾರ ಕೊಟ್ಟಾಗ ಅದನ್ನು ಒಂದು ಸಾರಿ ಹಿಂದೆ ಹೋಗಿ ನೋಡ್ಬೇಕು. ನಾನಷ್ಟಕ್ಕೆ ನಾನು ಅಧ್ಯಕ್ಷನಾಗಿಲ್ಲ, ನಾನು ಅಧ್ಯಕ್ಷನಾಗಬೇಕಾದ್ರೆ ಇದರಿಂದ ಎಷ್ಟು ಜನ ಪರಿಶ್ರಮ ಇದೆ. ಇಲ್ಲಿ ಎಲ್ಲ ಪಕ್ಷದವರು ಸೇರಿ ಇವತ್ತು ನನ್ನ ಅಧ್ಯಕ್ಷರು ಮಾಡಿರ್ತಕ್ಕಂಥದ್ದು. ಇವತ್ತು ಸದಸ್ಯರ ಪರಿಶ್ರಮ ಇದೆ, ಈ ಊರಿನ ಗ್ರಾಮಸ್ಥರ ಪರಿಶ್ರಮ ಇದೆ. ಇವರೆಲ್ಲರೂ ಕೂಡ ಒಂದು ಪರಿಶ್ರಮದಿಂದ ಇವತ್ತು ನಾನು ಅಧ್ಯಕ್ಷನಾಗಿ ಒಂದು ಅಧಿಕಾರವನ್ನು ವಹಿಸ್ಕೊಂಡಿದ್ದೀನಿ. ನನ್ನ ಜವಾಬ್ದಾರಿಯನ್ನು ಯಾವ ರೀತಿ ನಾನು ನಿಭಾಯಿಸಬೇಕು, ಆ ಜವಾಬ್ದಾರಿಯನ್ನು ಯಾವ ರೀತಿ ಸಕ್ರಮವಾಗಿ ತಗೊಂಡು ಹೋಗಬೇಕು, ಅದು ಚಿಂತನೆ ಮಾಡಿ ಅವರ ಎಲ್ಲರನ್ನು ಒಕ್ಕೋಳಿಂದ ಒಂದು ಒಮ್ಮತದಲ್ಲಿ ತಗೊಂಡು ಹೋದಾಗ ಮುಂದಿನ ದಿನಗಳಲ್ಲೂ ಕೂಡ ನಿನಗೆ ಪ್ರಜ್ವಲವಾದಂಥ ಒಂದು ಭವಿಷ್ಯ ಇರ್ತದೆ. ಆದ್ದರಿಂದ ಒಳ್ಳೆಯ ಒಂದು ಡೈರಿಗೆ ನೀವು ಅಧ್ಯಕ್ಷ ಆಗಿದ್ದೀರಿ. ತಮಗೆ ಅಧಿಕಾರ ಏನಿದೆ ಆ ಅಧಿಕಾರವನ್ನು ಸಕ್ರಮವಾಗಿ ಬಳಸ್ಕೊಂಡು ನೀವು ಒಳ್ಳೆಯ ರೀತಿಯಲ್ಲಿ ಕೂಡ ದುಡಿತೀರಿ ಅಂತ ಕೂಡ ನಾನು ಭಾವಿಸ್ತೇನೆ. ಈ ಸಂದರ್ಭದಲ್ಲಿ ನಿನ್ನೆ ಕೂಡ ನಮ್ಮ ಅಧ್ಯಕ್ಷ ಆಗಿರ್ತಕ್ಕಂಥ ನಾಗರಾಜಣ್ಣವರು ಹೇಳಿದ್ರು, ಯಾರೋ ಒಂದು ವಾರ್ಷಿಕ ಸಭೆಗೆ ಹೋದಾಗ ಸುಮ್ಮನೆ ತನ್ನಷ್ಟಕ್ಕೆ ತಾನು ಒಬ್ಬರು ನಾಯಕರಾಗೋದಿಲ್ಲ. ಒಬ್ಬ ಮನುಷ್ಯ ನಾಯಕನಾಗಬೇಕಾದ್ರೆ, ಈಗ ನಾನು ನಿರ್ದೇಶಕನಾಗಿದ್ದೀನಿ, ಅವ್ರು ಹೇಳ್ತಾ ಇದ್ರು ನಾನು ನಿರ್ದೇಶಕನಾಗಿದ್ದೀನಿ ಅಂತ ಹೇಳಿದ್ರೆ ಅದು 3 ಬಾರಿ ನಾನು ನಿರ್ದೇಶಕನಾಗಿದ್ದೀನಿ ಅಂದರೆ ಅದು ಯಾವ ರೀತಿ ನನ್ನಷ್ಟಕ್ಕೆ ನಾನು ಆಗಲಿಲ್ಲ. ಅದ್ರ ಹಿಂದೆ ಬಹಳಷ್ಟು ಕಾರ್ಯಕರ್ತರ ಪರಿಶ್ರಮ ಇದೆ, ಬಹಳಷ್ಟು ನಾಯಕರ ಪರಿಶ್ರಮ ಇದೆ. ಆ ಪರಿಶ್ರಮ ಏನು, ಅವರ ಪರಿಶ್ರಮದಿಂದ ನಾನು 3 ಬಾರಿ ಸದಸ್ಯರಾಗಿದ್ದೇನೆ. ನಾನು ಜವಾಬ್ದಾರಿಯುತವಾಗಿ ಕೆಲವೊಂದು ಮಾನದಂಡಗಳನ್ನು ಇಟ್ಕೊಂಡು ನಾನು ಕೆಲಸ ಮಾಡಬೇಕು. ಆ ಮಾನದಂಡಗಳನ್ನು ಇಟ್ಕೊಂಡು ಕೆಲಸ ಮಾಡಿದಾಗ
ಯಾವತ್ತು ಜನರ ಆಶೀರ್ವಾದ ಇರ್ತದೆ, ಇನ್ನಷ್ಟು ದಿನಗಳ ಕಾಲ ರಾಜಕೀಯವಾಗಿ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಅವ್ರ ಮಾತು ಹೇಳಿದಾಗ ನನಗೆ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಆ ಮಾನದಂಡಗಳು ಅವರ ಜೀವನದಲ್ಲಿ ಇಟ್ಕೊಂಡಿರೋದ್ರಿಂದಾನೆ, ಆ ಮಾನದಂಡಗಳನ್ನು ಅವರ ಜನರಲ್ಲಿ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ರಿಂದಾನೆ 1 ಬಾರಿ ಅಲ್ಲ, 2 ಬಾರಿ ಅಲ್ಲ, 3 ಬಾರಿಯಾಗಿ ನಿರ್ದೇಶಕರಾದ್ರು, 1 ಬಾರಿ ಅಧ್ಯಕ್ಷರಾದ್ರು. ಸೊ ಈ ಸಂದರ್ಭದಲ್ಲಿ ನಾನು ಹೇಳ್ತಕ್ಕಂಥದ್ದು, ಅಧಿಕಾರ ಯಾರಿಗೂ ಶಾಶ್ವತವಲ್ಲ. ಅಧಿಕಾರ ಇವತ್ತಿರ್ತದೆ, ಅದು ಡೈರಿ ಅಧ್ಯಕ್ಷ ಆಗಿರ್ಬೋದು, ತಾಲೂಕ್ ಪಂಚಾಯತಿ ಅಧ್ಯಕ್ಷ ಆಗಿರ್ಬೋದು, ಜಿಲ್ಲಾ ಪಂಚಾಯತಿ, ಅದು ಯಾರೇ ಆಗಲಿ, ಅಧಿಕಾರ ಯಾರಿಗೂ ಕೂಡ ಶಾಶ್ವತವಲ್ಲ. ಕೊಟ್ಟಂತ ಅಧಿಕಾರವನ್ನು ಸಮರ್ಪಕವಾಗಿ ನಿರ್ವಹಿಸಬೇಕು. ನಮ್ಮ ಅಧಿಕಾರವನ್ನು ತರಲಿಕ್ಕೆ ಶ್ರಮ ವಹಿಸಿದಂಥವರನ್ನ ನೆನೆಸಬೇಕು. ಅವರ ಜೊತೆ ಒಂದು ಒಳನಾಟವನ್ನು ಇಟ್ಕೊಳ್ಬೇಕು, ಅವಿನಾಶ ಸಂಬಂಧಗಳನ್ನು ಇಟ್ಕೊಳ್ಬೇಕು. ಇವೆಲ್ಲವನ್ನು ಮಾಡಿದಾಗ ಮಾತ್ರ ಒಂದು ನಾಯಕತ್ವದ ಒಂದು ಗುಣಗಳು ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಬಹುಶಃ ನಾನು ತಿಮ್ಮರಾಜ್ ಅವರು, ನಾನು ಒಬ್ಬ ಸಹೋದರನಾಗಿ ಹೇಳ್ತಾ ಇದ್ದೀನಿ, ಅವರು ಅಂತ ಒಂದು ಮಾನದಂಡಗಳನ್ನು ಇಟ್ಕೊಂಡು ಕೆಲಸ ಮಾಡ್ತಾರೆ. ಈ ಒಂದು ಡೈರಿಯ ಒಂದು ಸರ್ವತೋಮುಖ ಅಭಿವೃದ್ಧಿಗೆ ಅವರು ಶ್ರಮಿಸ್ತಾರೆ. ಈ ಡೈರಿಯ ಸದಸ್ಯರ, ಊರಿನ ಗ್ರಾಮಸ್ಥರ ಒಂದು ಆಶೀರ್ವಾದದೊಂದಿಗೆ ಈ ಡೈರಿಯನ್ನು ಬಹಳ ಒಳ್ಳೆ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ತಾರೆ ಅಂತಕ್ಕಂಥ ಒಂದು ಆಶಾಭಾವನೆ ಕೂಡ ನನ್ನಲ್ಲಿ ವ್ಯಕ್ತಪಡಿಸ್ತಾ, ಈ ಡೈರಿಗೆ ಉಜ್ವಲವಾದಂಥ ಒಂದು ಭವಿಷ್ಯ ಇದೆ. ಆ ಭವಿಷ್ಯವನ್ನು ರೂಪಿಸ್ಕೊಳ್ಳಿ. ಆ ರೂಪಿಸ್ಕೊಳ್ತಕ್ಕಂಥ ಒಂದು ಇದು ನಮ್ಮ ಗ್ರಾಮಸ್ಥರಲ್ಲಿ, ನಮ್ಮ ಸದಸ್ಯರಲ್ಲಿದೆ. ಅಧ್ಯಕ್ಷರಿಗೆ ಮತ್ತು ಕಾರ್ಯದರ್ಶಿಗಳು ಒಳ್ಳೆ ಸಹಕಾರ ಕೊಡಿ. ನಿಮ್ಮ ಒಂದು ಸಹಕಾರದಿಂದ ಇನ್ನಷ್ಟು ಬೆಳೆದು ಇಡೀ ತಾಲೂಕಲ್ಲೇ ಒಂದು ಒಳ್ಳೆಯ ಮಾದರಿಯ ಡೈರಿ ಅಂತಿಸ್ಕೊಳ್ಳುವಂತ ಕೆಲಸವನ್ನು ತಾವೆಲ್ಲರೂ ಕೂಡ ಮಾಡ್ತೀರಿ. ಅದನ್ನ ನೀವು ಕೈಗೆತ್ಕೊಂಡು ಶ್ರಮವಹಿಸಿ ಕೆಲಸ ಮಾಡ್ತೀರಿ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಗ್ರಾಮಕ್ಕೆ ನನ್ನ ಕರೆಸಿ ಹಿರಿಯರ ಮುಂದೆ ಒಬ್ಬ ಕಿರಿಯನಾಗಿ ನಾನು 4 ಮಾತುಗಳನ್ನು ಹೇಳೋದಕ್ಕೆ ಅನುವು ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ, ವೇದಿಕೆಯಲ್ಲಿರ್ತಕ್ಕಂಥ ನಿರ್ದೇಶಕರಿಗೂ ನಾನು ನನ್ನ ನಮನಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಮೂಡಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.